ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಮಂಟಾಳ್ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ. 2 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ ಮತ್ತು ಆರೋಪಿ ಬಂಧನ. ಮಂಟಾಳ್ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಬರುವ ಉಜಳಂಬ ಗ್ರಾಮ ಶಿವಾರದ ಹೊಲ ಸರ್ವೆ ನಂಬರ್ 425 ನೇದರದಲ್ಲಿ ಬಸವಂತ ತಂದೆ ಚಂದ್ರಶ್ಯಾಮ್ ಚಂಡಕಪುರೆ ಸಾಹಿಬ್ಪುರಗಾಂವ್ ತಾಲೂಕು ಉಮ್ಮರ್ಗಾ ಜಿಲ್ಲಾ ಉಸ್ಮಾನಾಬಾದ್ ಇವನು ತನ್ನ ಹೊಲ ಉಜಳಂಬ ಗ್ರಾಮ ಸರ್ವೆ ನಂಬರ್ 425 ನೇದರಲ್ಲಿನ ತೊಗರೆ ಬೆಳೆಯಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ಬೆಳೆದು ಮಾರಾಟ ಮಾಡುತ್ತಿದ್ದಾರೆ. ಗಾಂಜಾ ಬೀಜಗಳನ್ನು ಬಿತ್ತಿ ಗಿಡಗಳನ್ನು ಬೆಳೆದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಮಂಟಾಳ್ ಠಾಣೆಯ ಬಿಟಿ ಸಿಬ್ಬಂದಿ ಶ್ರೀ ಈಶ್ವರ್ CHC 690 ರವರು ಸಲ್ಲಿಸಿದ ವರದಿ ನಂತರ ಶ್ರೀ ಪ್ರದೀಪ್ ಗುಂಟೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಮತ್ತು ಶ್ರೀ ಮಹೇಶ್ ಮೇಘಣ್ಣನವರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್, ಶ್ರೀ ಚಂದ್ರಕಾಂತ್ ಪೂಜಾರಿ 2ನೇ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್, ಶ್ರೀ GS ನ್ಯಾಮಗೌಡರು ಪೊಲೀಸ್ ಉಪಾಧೀಕ್ಷಕರು ಹುಮ್ನಾಬಾದ್ ಉಪ ವಿಭಾಗ. ಮೊಗ್ಗು ಹೂ ಉಳ್ಳ ಗಾಂಜಾ ಗಿಡಗಳನ್ನು ತೂಕ ಮಾಡಲು ಒಟ್ಟು 400 kg ಇದ್ದು ಇದರ ಒಟ್ಟು ಅಂದಾಜು ಕಿಮ್ಮತ್ತು 2 ಕೋಟಿ ರೂಪಾಯಿ ಮೌಲ್ಯ ಉಳಿದ್ದು ಜಪ್ತಿ ಮಾಡುವಲ್ಲಿ ಮಂಟಾಳ್ ಪೊಲೀಸರು ಯಶಸ್ವಿಯಾಗಿರುತ್ತಾರೆ. ಇದಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಅವರು ಶ್ಲಾಘಿಸಿದ್ದಾರೆ. ವರದಿಗಾರರು ರೋಹನ್ ಮನೋಹರ್, ಬೀದರ್. देखलो ಸಾಗುವಳಿ ಮಾಡುವುದು ಎಸ್ಪೆಷಲಿ ಗಡಿ ಭಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಲೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನೆಡೀತಾರೆ. ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನು ಸಂಕಷ್ಟ ನಿಮಗೆ ಎದುರಾಗುತ್ತದೆ. ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ. 10 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಇದೆ ಇದು. ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಶಿಕ್ಷೆ ಆಗೇ ಆಗ್ತದೆ. ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ, ಈ ರೀತಿ ಯಾವುದೇ ರೀತಿ ಅಕ್ಕಪಕ್ಕದ ಹೊಲಗಳಲ್ಲಿ ಕಂಡು ಬಂದಾಗ ನಮಗೆ ಮಾಹಿತಿ ತಿಳಿಸಿ. ನಶಾಮುಕ್ತ ಬೀದರ್ ಜಿಲ್ಲೆ ನಮ್ಮ ಲಕ್ಷ್ಯವಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಬೀಟ್ ಪೊಲೀಸರು ಕೂಡ ಒಂದು ಹದ್ದಿನ ಕಣ್ಣು, ಒಂದು ನಿಗಾ ಇಟ್ಟಿದ್ದಾರೆ ಎಲ್ಲ ಹೊಲಗಳ ಮೇಲೆ. ಅದು ಅವರದ್ದು ಆಗಲಿ ಅಥವಾ ನಮ್ಮ ಈ ಕಡೆ ಬಸವ ಕಡೆಯ ತಾಲೂಕಾಗಲಿ, ಹುಮ್ನಾಬಾದ್ ತಾಲೂಕಾಗಲಿ, ಗಡಿ ಭಾಗಗಳಲ್ಲಿ ಎಸ್ಪೆಷಲಿ ನಾವು ಸ್ಪೆಷಲ್ ಫೋಕಸ್ ಇಟ್ಟಿದ್ದೇವೆ. ಇಂಥ ಸಾಗುವಳಿಗಳನ್ನು ನಾವು ಸಹಿಸುವುದೇ ಇಲ್ಲ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ದಾಖಲೆ ಇಲ್ಲ. ಸುಮಾರು ಜೂನಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಈ ಹಿಂದೆ ಮಾಡಿದ್ರೆ ನಾವು ದಾಖಲೆ ಇಲ್ಲ. ಇನ್ನು ವಿಚಾರಿಸ್ತಾ ಇದ್ದೇವೆ. ನೀವು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾನು ಹೇಳ್ತೇನೆ ಅಂದಾಜು ಮೌಲ್ಯ ಅಂದರೆ ಇದು ಈ ಸದ್ಯಕ್ಕೆ ಇಟ್ ಈಸ್ ನಾಟ್ ಡ್ರೈಡ್, ಇನ್ನೂ ಒಣಗಿಸಲಿಲ್ಲ. ಒಣಗಿಸಿದ್ದಾಗ ಕೆಜಿಗೆ ಒಂದು ಥರ ರೇಟ್ ಇರುತ್ತದೆ. ಈ ನಾರ್ಮಲ್ಲಿ 1 ಕಿಲೋ 5,000 ಹಾಕೊಂಡ್ರೂ ಸಹ ಒಟ್ಟಿನಲ್ಲಿ ಟೋಟಲಿ ಒಂದು 2 ಕೋಟಿ ಬೆಲೆ ಬಾಳ್ತದೆ ಇದು ಇದರಲ್ಲಿ. ಸರ್ ಇದು ಹೆಂಗೆ ಸರ್, ಅಂದರೆ ಎಲ್ಲಿ ಇದು ಉತ್ಪಾದನೆ ಅಷ್ಟೇ ಮಾಡ್ತಿದ್ರು ಅಥವಾ ಹೆಂಗೆ ಸರ್ ಕರೆಂಟ್ ಹೆಂಗೆ? ನಾವು ಹೋಗಿ ನೋಡಿದ್ದಾಗ 1-2 ಗಿಡಗಳನ್ನು ಕಟ್ ಮಾಡಿ ಕೂಡ ಇದ್ದಾನೆ. ಅಂದರೆ ನಮ್ಗೆ ಏನಂದರೆ, ನಮ್ಮ ಅನುಮಾನ ಏನಂದರೆ ಈಗಾಗಲೇ ಕಟ್ ಮಾಡಿದ್ರೆ ಎಲ್ಲೋ ಸಾಗಣೆ ಮಾಡಿರ್ಬೋದು ಅಂತ ನಮ್ಮ ಸಂಶಯ. ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಗೊತ್ತಾಗಿತ್ತು. ಹೌದು, ಸೇಮ್ ಇದೇ ಊರು ನಮ್ಮ ಇನ್ಸ್ಪೆಕ್ಟರ್ ಮೇಲೆ 2 ವರ್ಷದ ಹಿಂದೆ ಇದೇ ಊರು. ಆದರೆ ಈ ಹೊಲದಿಂದ ಒಂದು 2-3 ಕಿಲೋಮೀಟರ್ಸ್ ದೂರದಲ್ಲಿ ಆಗಿದೆ. ನಮ್ಮ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದೇ ರೀತಿ ಒಂದು ಹೊಲದ ಮೇಲೆ ರೈಡ್ ಮಾಡಕ್ಕೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ಊರು ಜನರು ಕೆಲವರು ಕಿಡಿಕೇಡಿಗಳು ಹಲ್ಲೆ ಮಾಡಿರ್ತಾರೆ. ನಾವು ಅವರನ್ನು ಕೂಡ ವಶಕ್ಕೆ ಪಡೆದಿದ್ದೇವೆ. ಮೊನ್ನೆ ರೌಡಿ ಪೀರಿಯಡಲ್ಲಿ ಅವರನ್ನು ಕೂಡ ಹಾಜರುಪಡಿಸಿದ್ದಾರೆ ನಮ್ಮ ಹುಮ್ನಾಬಾದ್ DYSP. ಸೊ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದೇವೆ. ಈ ಸತಿ ಯಾವುದೇ ರೀತಿಯ ನಮಗೆ ಕನ್ಫ್ರಂಟೇಷನ್ ಆಗಲಿ ಏನೂ ಆಗಲಿಲ್ಲ. ಈ ಸತಿ ಲಿಂಕ್ ಇದೇನೋ ಇಲ್ವೋ ನಾವು ನೋಡಬೇಕಾಗ್ತದೆ. ಅದೇ ಗುಂಪು
ಅದೇ ಜನರು ಇದಕ್ಕೆ ಬೆಂಬಲ ನೀಡಿದ್ದಾರೆ ಇಲ್ವೋ ಅದು ನಾವು ಇನ್ವೆಸ್ಟಿಗೇಷನ್ ಪತ್ತೆ ಮಾಡ್ತೀವಿ. ಕಳೆದ ಹಲವು ವರ್ಷಗಳಿಂದ ಚಿಂತಕಿ ವ್ಯಾಪ್ತಿಯಲ್ಲೂ ಕೂಡ ಈ ಥರ ಬೆಳೀತಾ ಇದ್ರು ಸರ್, ಮತ್ತೇನಾದ್ರೂ ಆ ಕಡೆ ಏನಾದ್ರು? ಈಗ ಖಂಡಿತವಾಗಿ ನಾವು ಕಾರ್ಯಾಚರಣೆ ನಡೆಸ್ತೇವೆ, ರೈಡ್ಗಳನ್ನು ಮಾಡ್ತೇವೆ. ಯಾವ ಹೊಲದಲ್ಲಿನೂ ಈ ರೀತಿ ಸಾಗುವಳಿ ಮಾಡೋಕ್ಕೆ ನಾವು ಆಸ್ಪದ ನೀಡುವುದಿಲ್ಲ.